ನೋಡಿ ನಾನು ಬೆಂಗಳೂರಿಗೆ ಬಂದು 20 ವರ್ಷ ಆಯಿತು. ಟಿ ವಿ ನೈನ್ ಶುರುವಾಗಿ 19 ತುಂಬಿತು. ನಾವು ಸೆಲೆಬ್ರೇಷನ್ ಮಾಡಿದ್ವಿ ನಿನ್ನೆ. 19 ತುಂಬಿ 20 ಬಂದು 20 ವರ್ಷ ಆಯ್ತು ನಾನು ಬಂದು. ಸರಿ ಸುಮಾರು 15 ವರ್ಷದಿಂದ ನಾನು ನಿಮ್ಮನ್ನು ತುಂಬ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಸಂಗತಿಗಳನ್ನು ಕಲ್ತಿದ್ದೀನಿ ಕೂಡ. ನಿಮಗೆ ಹೇಗೆ ಅಂತಂದರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗೋದು ಒಂದು. ಎರಡನೇದೇನು ಅಂದರೆ ನಿಮ್ಮ ಪ್ರತಿ ವಿದ್ಯಮಾನಗಳ ಬಗ್ಗೆ ನಾವು ಎಷ್ಟೋ ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದೀವಿ. ಎಕ್ಸಾಂಪಲ್ ಏನಪ್ಪ ಅಂದರೆ ಬಿಗ್ ಬಾಸ್. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಬಿಗ್ ಬಾಸ್ ಸೀಸನ್ ಶುರುವಾದಾಗಿಂದ ಆಲ್ಮೋಸ್ಟ್ ಪ್ರತಿ ಸಂದರ್ಭಗಳಲ್ಲೂ ಅದ್ರ ಬಗ್ಗೆ ನಮ್ಮ ಚರ್ಚೆ ಆಗೇ ಇದೆ. ನೋಡಿ, ನೀವು ಕಳೆದ ಬಾರಿ ಮಾತಾಡೋವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಬಿಗ್ ಬಾಸ್ ಮಾಡಲ್ಲ, ಸಾಕಿದು ಅಂತ. ನಾನೊಂದು ಪ್ರಶ್ನೆ ಕೇಳಿದ್ದೆ ನಿಮಗೆ, ಅಲ್ಲ ಈ ಕರ್ನಾಟಕದಲ್ಲಿ ಯಾರಿದ್ದಾರೆ ಸರ್, ಈಗ ನೀವು ಬಿಗ್ ಬಾಸ್ ಮಾಡಲ್ಲ ಅಂತ ಅಂದ್ಬಿಟ್ರೆ ಯಾರನ್ನು ಕರ್ಕೊಂಬರೋದು, ಯಾರ ಹತ್ರ ಮಾಡಿಸೋದು? ಆ ಪ್ರಶ್ನೆ ಸಹಜವಾಗಿ ಆಯೋಜಕರಲ್ಲಿರುತ್ತೆ ಅಂತ. ಅವಾಗ ನೀವು ಮಾತು ಹೇಳಿದ್ರಿ, ಬೇಕಾದಷ್ಟು ಜನ ಇದ್ದಾರೆ, ರಂಗನಾಥ್ ಒಳ್ಳೆ ಕತೆ ಅಲ್ಲ, ಮಾಡಲಿ, ನಾನು ಮಾಡಲ್ಲ ಅಂತ. ಬಿಡಿ, ಹೆಂಗೆ ಗೊತ್ತಾ, ಅವ್ರಿಗೂ ಗೊತ್ತಾಯಿತು ಖಂಡಿತವಾಗ್ಲೂ ನೀವೇ ಮಾಡೋದು ಅಂತ. ನೀವು ಒಪ್ಕೊಂಡ್ರಿ, ಪ್ರಶ್ನೆ ಬೇರೆ. ನಾನೆಲ್ಲಿ ನಿಮ್ಮಲ್ಲಿ ಕಂಡಂಥ ಏನು ಅಂತಂತಂದರೆ, ಇದೇನು ಅಂದರೆ, ಒಂದು ಸರಿ ನೀವು ಬೇಕು ಅಂದು ನೋಡೋದನ್ನು ಅದರ ಅಳತೆಗೂ ಕೂಡ ನಿಮಗೆ ಗೊತ್ತಿದೆ, ಬೇಡ ಅಂದು ಅಳೆಯುವಂಥದ್ದು ಕೂಡ ನಿಮಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಅಂತ. ನೀವು ಆ ಇಂಟೆನ್ಸಿಟಿನ ತುಂಬ ಚೆನ್ನಾಗಿ ನೀವು ಗೇಜ್ ಮಾಡ್ತೀರಿ ಸರ್. ನೀವು ಇದು ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂಥ ಸಂಗತಿ. ಶುಡ್ ಹ್ಯಾವ್ ಕ್ಲಾರಿಟಿ ಸರ್. ಕ್ಲಾರಿಟಿ ಬೇಕು ಸರ್. ಬೇಕು ಬೇಡ ಅನ್ನೋದ್ರಲ್ಲಿ ಕ್ಲಾರಿಟಿ ಬೇಕೇ ಬೇಕು. ನಿಮ್ಮ ಬೇಕುಗೂ ಒಂದು ಕ್ಲಾರಿಟಿ ಬೇಕು, ಬೇಡ ಅನ್ನೋದಕ್ಕೂ ಕ್ಲಾರಿಟಿ ಬೇಕು. ಆ ಕ್ಲಾರಿಟಿ ಇದ್ದಲ್ಲಿ ಇಟ್ ಇಸ್ ಸಿಂಪ್ಲಿಫೈಡ್. ಆ ಗೊಂದಲಗಳಿರಬಾರ್ದು. ನಾನು ಬೇಡ ಅಂದಾಗ್ಲೂ ಬಿಗ್ ಬಾಸ್ ನಾನು ಮಾಡಲ್ಲ ಅಂದಾಗ್ಲೂ ಸಿಕ್ಕಾಪಟ್ಟೆ ಕ್ಲಾರಿಟಿ ಇತ್ತು, ಕಾರಣಗಳಿತ್ತು. ಆ್ಯಂಡ್ ಅದು ಯಾರಿಗೂ ಹೆದರ್ಸಕ್ಕೆ ಬೆದರ್ಸಕ್ಕೆ ಇಲ್ಲ, ಇಮೋಷ್ನಲ್ ಆಗಿ ಮಾಡಿದ್ದು ಅಲ್ಲ. ಅದು ಮಾಡೋದಕ್ಕೆ ನಾನು ಇವೆಲ್ಲ ಹೇಳಲೇಬೇಕಾಗಿಲ್ಲ. ಕರೆಕ್ಟ್. ಬಟ್ ನನಗೆ ಅನಿಸಿದ್ದೇನಕ್ಕೆ ಒಂದು ಫಸ್ಟೇ ಪ್ರಿಪೇರ್ ಆಗಿಬಿಡ್ಲಿ, ನಾನು ಮಾಡಲ್ಲ, ಅವ್ರು ಮಾಡ್ಕೊಳ್ಳಿ, ಯಾರನ್ನ ಯಾಕಂದರೆ ಮಾಡಿ ಲಾಸ್ಟಲ್ಲಿ ಶಾಕರಾಗಿ ಬರೋದು ಬೇಡ, ಹೇಳ್ಬಿಡೋಣ ಅಂದ್ಬಿಟ್ಟು ಅಂತ. ಅದಾದಮೇಲೆ ಅವ್ರು ವಾಪಸ್ ಬಂದಾಗ ನಾನು ಫಸ್ಟ್ ಏನೂ ಮಾತಾಡಿರಲಿಲ್ಲ. ಬರ್ತಾ ನಾನು ಆಮೇಲೆ ಹೇಳಿದೆ, ಇಲ್ಲ ನನ್ನ ಕೆಲವು ಕನ್ಸರ್ನ್ಸ್ ಇದೆ ನನಗೆ. ಆ ಕನ್ಸರ್ನ್ಸ್ ನನಗೆ ನಿಮ್ಮ ತನಕ ಇಡೋ ಬದಲು ನೀವೇ ಅದನ್ನು ಗುರುತುಪಡಿಸ್ಕೊಳ್ತೀರಾ ಅಂತ ಅಂದ್ಕೊಂಡೆ, ನೀವು ಮಾಡಲಿಲ್ಲ. ಸೊ ಹೀಗಿದೆ. ಬಟ್ ಅವ್ರು ತೋರಿಸಿದಂಥ ಪ್ರೀತಿಗೂ ನಾನು ತಲೆ ಬಾಗಲೇಬೇಕಾಗತ್ತೆ. ಬಿಕಾಸ್ ತುಂಬ ನಿಷ್ಕಳಂಕವಾಗಿ ಏನು ಮನಸ್ಸಲ್ಲಿ ಇಟ್ಕೊಂಡೆ, ದೊಡ್ಡ ಸಂಸ್ಥೆ ಆದರೂ ಕೂಡ ಅವರೆಲ್ಲರೂ ಬಂದು ಕೂತ್ಕೊಂಡು, ಇಲ್ಲ ನಿಮ್ಗೆ ಏನು ಹೇಳಿ, ಇಲ್ಲ ಸರ್ ನಮ್ಮ ತಪ್ಪಾಗಿದೆ, ನಮ್ಮ ಕಡೆ ಇದಾಗಿದೆ, ಅದನ್ನು ನೀವು ಹೇಳಿದಂಗೆ ಆಲ್ಟ್ರ್ ಮಾಡ್ಕೋತೀವಿ, ಇದನ್ನು ಸರಿಪಡಿಸ್ತೀವಿ, ಇದನ್ನು ಇನ್ನೂ ಇಂಪ್ರೂವ್ ಮಾಡ್ತೀವಿ, ಎಲ್ಲ ಮಾಡ್ಕೊಂಡು ಬಂದಾಗ ನನಗೆ ಕಾರಣ ಕಾಣಿಸ್ಲಿಲ್ಲ. ಅವಾಗ ಏನಾಗುತ್ತೆ, ಅದ್ರ ಮೇಲೂ ನಾವು ಮಾಡಲ್ಲ ಅಂದರೆ 2 ಕಾರಣ ಬರಬೇಕು. ಒಂದು, ನನಗೆ ಇಷ್ಟ ಇಲ್ಲ ಹಂಗೆ ಹೇಳೋಕ್ಕಾಗಲ್ಲ. ಬಿಗ್ ಬಾಸ್ ಮೇಲೆ ಒಂದು ಪ್ರೀತಿ ಇದೆ ನನಗೆ, ಯಾಕಂದರೆ ಅದು ಭಾಳ ದೊಡ್ಡ ಶೋ. ನಾನು ಎಷ್ಟೋ ಕಲ್ತಂಥ ವಿಚಾರಗಳಿದೆ ಬಿಗ್ ಬಾಸಿಂದ ಅಂದು, ನನಗೆ ಭಾಳ ಹತ್ತಿರವಾದಂಥ ಶೋ. ಇನ್ನೊಂದು, ಮಾಡಲ್ಲ ಅನ್ಬೇಕಾದ್ರೆ ದೂರಂಕಾರ ಇರಬೇಕು. ಹೇಳ್ಬಿಟ್ಟಿದ್ದೀನಿ ಮಾಡಲ್ಲ, ಅದು ಈಗೋ ಆಗುತ್ತೆ ಸರ್. ನನಗೆ ಆ ಥರ ಪ್ರಾಬ್ಲಮ್ ಇಲ್ಲ. ಈಗ ಒಪ್ಕೊಂಬಿಟ್ರೆ ಏನು ಹೇಳ್ತಾರೋ, ಯಾಕೇನಂತಾರೆ, ಕರೆಕ್ಟಾಗಿರೋ ಕಾರಣ ಕೊಡಬೇಕು, ಮಾಡ್ತಾ ಇರಬೇಕು, ತಪ್ಪು ತಿಳ್ಕೊಳ್ಳೋಂಥದ್ದು ಏನಿದೆ ಅದರಲ್ಲಿ. ಇಫ್ ದಟ್ಸ್ ವಾಟ್ ಐ ಸೆಡ್, ಇಫ್ ಯು ಹ್ಯಾವ್ ಎ ಕ್ಲಾರಿಟಿ ವಾಟ್ ಯು ನೀಡ್ ಟು ಸೇ, ಫಿನಿಶ್ಡ್. ನಾನು ಆ ವಿಚಾರದಲ್ಲಿ ಬರೋಲ್ಲ ಸರ್. ಅವರು ತುಂಬ ನಿಜವಾಗ್ಲೂ ಅದ್ಭುತವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ, ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಶೋ TVRs ನೋಡ್ತಾ ಇದ್ದೀರಾ ನೀವು, ಜೈಗ್ಯಾಂಟಿಕ್ ಮ್ಯಾಮತ್ ಫಿಗರ್ಸ್ ಅವೆಲ್ಲ, ಮ್ಯಾಮತ್ ಫಿಗರ್ಸ್. 14 TVR and all is mammoth figures. They're doing extremely well.